ಸದ್ಯಕ್ಕೆ ಅದು ಪ್ರಶ್ನೆ ಬರಲ್ಲ. ಮೊದಲೇ CLP ಮೀಟಿಂಗ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರಂತ ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ಸೆಕೆಂಡ್ ಅದಾದ್ಮೇಲೆ ಆಗೋದಲ್ಲ. ನಾನು ಅದ್ ಬಗ್ಗೆ ಈಗ ಮಾತಾಡಕ್ ಸಿದ್ಧ ಇಲ್ಲ. ನಾನು ಈಗ ಫಸ್ಟ್ CLP ಮೀಟಿಂಗ್ ಅಲ್ಲಿ ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ತಗೊಂಡು ಮಾಡ್ತಾರೆ. ಅದಾದ್ಮೇಲೆ ಬೇರೆ ಚರ್ಚೆ ಆಗ್ಬೇಕಲ್ಲ. ಈಗ ಅದಾಗ್ಲೇ ನಾವು ಚರ್ಚೆ ಮಾಡಿದ್ರೆ ಗೊತ್ತಿಲ್ಲ. ಯಾರನ ಈಗ ಹೈಕಮಾಂಡ್ ಯಾರ ಹೆಸರು ಹೇಳ್ತಾರೆ, ನಾವು 137 ಜನ ನಾವೆಲ್ಲ ಹೈಕಮಾಂಡ್ ಡಿಸಿಷನ್ ನಾವು ಬದ್ಧಾಗಿದ್ದೀವಿ. ನಾವು ಹೇಳ್ತಾ ಇಲ್ಲ, 137 ಜನ MLAಗಳು ನಮ್ಮ ಇಂಡಿಪೆಂಡೆಂಟ್ ಗೆದ್ದಿದ್ದು ಬಿಟ್ಟು ಅವರು ನಮ್ಮ ಜೊತೆ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ. ಒಟ್ಟಾಗಿ ನಾವು 140 ಜನ ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ಅದಕ್ಕೆಲ್ಲ ನಾವು ಬದ್ಧಾಗಿ ಕೆಲಸ ಮಾಡಿ ಅಂದ್ರೂ ತಯಾರಿದ್ದೀರಾ ಸರ್? ಎಲ್ಲದಕ್ಕೂ ತಯಾರು, ನಾವು ಎಲ್ಲದಕ್ಕೂ ತಯಾರು. ಸದ್ಯಕ್ಕೆ ಅದು ಪ್ರಶ್ನೆ ಬರಲ್ಲ. ಮೊದಲೇ CLP ಮೀಟಿಂಗ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರಂತ ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ಸೆಕೆಂಡ್ ಅದಾದ್ಮೇಲೆ ಆಗೋದಲ್ಲ. ನಾನು ಅದ್ ಬಗ್ಗೆ ಈಗ ಮಾತಾಡಕ್ ಸಿದ್ಧ ಇಲ್ಲ. ನಾನು ಈಗ ಫಸ್ಟ್ CLP ಮೀಟಿಂಗ್ ಅಲ್ಲಿ ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ತಗೊಂಡು ಮಾಡ್ತಾರೆ. ಅದಾದ್ಮೇಲೆ ಬೇರೆ ಚರ್ಚೆ ಆಗ್ಬೇಕಲ್ಲ. ಈಗ ಅದಾಗ್ಲೇ ನಾವು ಚರ್ಚೆ ಮಾಡಿದ್ರೆ ಗೊತ್ತಿಲ್ಲ. ಯಾರನ ಈಗ ಹೈಕಮಾಂಡ್ ಯಾರ ಹೆಸರು ಹೇಳ್ತಾರೆ, ನಾವು 137 ಜನ ನಾವೆಲ್ಲ ಹೈಕಮಾಂಡ್ ಡಿಸಿಷನ್ ನಾವು ಬದ್ಧಾಗಿದ್ದೀವಿ. ನಾವು ಹೇಳ್ತಾ ಇಲ್ಲ, 137 ಜನ MLAಗಳು ನಮ್ಮ ಇಂಡಿಪೆಂಡೆಂಟ್ ಗೆದ್ದಿದ್ದು ಬಿಟ್ಟು ಅವರು ನಮ್ಮ ಜೊತೆ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ. ಒಟ್ಟಾಗಿ ನಾವು 140 ಜನ ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ಅದಕ್ಕೆಲ್ಲ ನಾವು ಬದ್ಧಾಗಿ ಕೆಲಸ ಮಾಡಿ ಅಂದ್ರೂ ತಯಾರಿದ್ದೀರಾ ಸರ್? ಎಲ್ಲದಕ್ಕೂ ತಯಾರು, ನಾವು ಎಲ್ಲದಕ್ಕೂ ತಯಾರು. ಸದ್ಯಕ್ಕೆ ಅದು ಪ್ರಶ್ನೆ ಬರಲ್ಲ. ಮೊದಲೇ CLP ಮೀಟಿಂಗ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರಂತ ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ಸೆಕೆಂಡ್ ಅದಾದ್ಮೇಲೆ ಆಗೋದಲ್ಲ. ನಾನು ಅದ್ ಬಗ್ಗೆ ಈಗ ಮಾತಾಡಕ್ ಸಿದ್ಧ ಇಲ್ಲ. ನಾನು ಈಗ ಫಸ್ಟ್ CLP ಮೀಟಿಂಗ್ ಅಲ್ಲಿ ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ತಗೊಂಡು ಮಾಡ್ತಾರೆ. ಅದಾದ್ಮೇಲೆ ಬೇರೆ ಚರ್ಚೆ ಆಗ್ಬೇಕಲ್ಲ. ಈಗ ಅದಾಗ್ಲೇ ನಾವು ಚರ್ಚೆ ಮಾಡಿದ್ರೆ ಗೊತ್ತಿಲ್ಲ. ಯಾರನ ಈಗ ಹೈಕಮಾಂಡ್ ಯಾರ ಹೆಸರು ಹೇಳ್ತಾರೆ, ನಾವು 137 ಜನ ನಾವೆಲ್ಲ ಹೈಕಮಾಂಡ್ ಡಿಸಿಷನ್ ನಾವು ಬದ್ಧಾಗಿದ್ದೀವಿ. ನಾವು ಹೇಳ್ತಾ ಇಲ್ಲ, 137 ಜನ MLAಗಳು ನಮ್ಮ ಇಂಡಿಪೆಂಡೆಂಟ್ ಗೆದ್ದಿದ್ದು ಬಿಟ್ಟು ಅವರು ನಮ್ಮ ಜೊತೆ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ. ಒಟ್ಟಾಗಿ ನಾವು 140 ಜನ ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ಅದಕ್ಕೆಲ್ಲ ನಾವು ಬದ್ಧಾಗಿ ಕೆಲಸ ಮಾಡಿ ಅಂದ್ರೂ ತಯಾರಿದ್ದೀರಾ ಸರ್? ಎಲ್ಲದಕ್ಕೂ ತಯಾರು, ನಾವು ಎಲ್ಲದಕ್ಕೂ ತಯಾರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.